ಇನ್ನು ಸಿಟಿ ರವಿಯವರು ಇವತ್ತಿನವರೆಗೂ ಕೂಡ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಡಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಟೀಕೆ ಮಾಡಿದ್ರು. ಸಿಟಿ ರವಿ ಏನ್ ಗಾಯ ಆಗಿದೆಯಲ್ಲ ಅದೆಲ್ಲೂ ಕೂಡ ಫೇಕ್ ಆಗಿ ಅವ್ರು ತೋರಿಸ್ತಾ ಇರೋದಷ್ಟೇನೆ ಅಂತೇಳಿ. ಈಗ ಸಿಟಿ ರವಿ ಚಿಕಿತ್ಸೆ ಕುರಿತಂತೆ ವೈದ್ಯರು ನೀಡಿದಂತಹ ಒಂದು ವರದಿ ಕೂಡ ಬಹಿರಂಗವಾಗಿದೆ. ತಲೆಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ, ಹೀಗಾಗಿ ಸರಳವಾಗಿ ಬ್ಯಾಂಡೇಜ್ ಹಾಕಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆ ನೀಡುವಷ್ಟು ಮಾತ್ರ ಅದು ಗಾಯವಾಗಿತ್ತು ಹೊರತು ಅದನ್ನು ಬಿಟ್ಟು ಅವರಿಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, CT ಮಾಡಿಸ್ಬೇಕು ಅನ್ನುವಂಥದ್ದು ಯಾವುದೂ ಇರಲಿಲ್ಲ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ದಾರೆ. ಚಿಕಿತ್ಸೆ ನೀಡಿದಂತಹ ವೈದ್ಯ ಸಿಬ್ಬಂದಿನೇ ಹೇಳಿರುವಂತಹ ಮಾತುಗಳಿವು. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನವೇ ಅವರಿಗೆ ತಪಾಸಣೆಯನ್ನು ಮಾಡಲಾಯಿತು. PHC ತಪಾಸಣೆ ಮಾಡಿ, ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಅವರಿಗೆ ತಪಾಸಣೆ ಮಾಡಿ ವರದಿ ಕೂಡ ಅದನ್ನು ಕೊಟ್ಟಿದ್ವಿ. ಅದು ಕೂಡ ಈಗ ಬಹಿರಂಗವಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ನೀಡಿದಂತಹ ಒಂದು ವರದಿ ಇದು. ಬೆಳಗಾವಿಯಲ್ಲಿ ಆಗಿದ್ದಂತಹ ಒಂದು ಚೆಕಪ್. ಸಿಟಿ ರವಿ ಫಿಟ್ ಆಗಿದ್ದಾರೆ ಅಂತ ಹೇಳಿ ವೈದ್ಯರು ಕೂಡ ವರದಿಯನ್ನು ಕೊಟ್ಟಿದ್ರು. 3-4 ದಿನ ಸಿಟಿ ರವಿ ಬ್ಯಾಂಡೇಜ್ ಉಳಿಸ್ಕೊಂಡಿದ್ರು ಅಷ್ಟೇ. ಈ ಹಿನ್ನೆಲೆಯಲ್ಲಿ ಈಗ ವೈದ್ಯಕೀಯ ವರದಿ ಬಹಿರಂಗವಾಗಿದೆ. ನೋಡಿ, ಇಲ್ಲಿ TV9ಗೂ ಲಭ್ಯವಾಗಿರುವಂತಹ ವೈದ್ಯಕೀಯ ವರದಿ ಇದು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳಗಾವಿ, ಸೊ ಅಲ್ಲಿ ಚೆಕ್ ಮಾಡಿಸಿದಾಗ ವೈದ್ಯರು ಕೊಟ್ಟಿರುವಂತಹ ರಿಪೋರ್ಟ್ ಇದು. ಯಾವುದೇ ರೀತಿ ಹೆಚ್ಚಿನ ಪೆಟ್ಟಾಗಿಲ್ಲ, ತಲೆಗೇನು ಕೂಡ ಹಾಗೇನು ಗಾಯ ಆಗಿಲ್ಲ, ಒಂದು ಸ್ವಲ್ಪ ಸಣ್ಣ ಗಾಯ ಆಗಿದೆ ಅಷ್ಟೇ. ಒಂದು ಸ್ಮಾಲ್ ಆಗಿ ಒಂದು ಬ್ಯಾಂಡೇಜನ್ನು ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೋ ಅವರಿಗೆ CT ಸ್ಕ್ಯಾನ್ ಮಾಡುವಂಥದ್ದಾಗಲಿ ಅಥವಾ ಬೇರೆ ಇನ್ನೇನಾದರೂ ಸ್ಕ್ಯಾನಿಂಗ್ ಮಾಡಿಸುವಂಥದ್ದಾಗಲಿ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ವೈದ್ಯರು ಹೇಳಿದ್ದಾರೆ.